ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಮಾತನಾಡಿಕೊಳ್ಳುತ್ತಿರುವುದು ಯಾವುದೋ ಸಾಧಾರಣ ದಿನನಿತ್ಯದ ರಾಶಿಫಲಗಳ ಬಗ್ಗೆ ಅಲ್ಲ. 12 ರಾಶಿಗಳಲ್ಲಿ ಅತ್ಯಂತ ಶಕ್ತಿಶಾಲಿ, ರಹಸ್ಯಮಯ ಮತ್ತು ಅಪಾರವಾದ ಪಟ್ಟುಬಿಡದ ಪಟ್ಟುಳ್ಳ ಏಕೈಕ ರಾಶಿ ವೃಶ್ಚಿಕ ರಾಶಿ. ನಿಮ್ಮ ಜಾತಕದಲ್ಲಿ ಅಡಗಿರುವ ಕೆಲವು ನಗ್ನ ಸತ್ಯಗಳನ್ನು, ನಿಮ್ಮ ಅಂತರಂಗವನ್ನು, ನಿಮ್ಮ ಜೀವನದ ಗತಿಯನ್ನು ಬದಲಾಯಿಸುವ ಈ ನಿಜಗಳನ್ನು ಇವತ್ತು ನಾವು ವಿಶ್ಲೇಷಣೆ ಮಾಡಿಕೊಳ್ಳೋಣ. ದಯವಿಟ್ಟು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ವೃಶ್ಚಿಕ ರಾಶಿಯವರಿಗೆ ಈ ಆಗಸ್ಟ್ ತಿಂಗಳು ಬಹಳ ಚಟುವಟಿಕೆಯಿಂದ ಕೂಡಿದ ಮತ್ತು ಅತ್ಯಂತ ಅನುಕೂಲಕರವಾದ ಮಾಸ. ಈ ಅವಧಿಯಲ್ಲಿ ಬರೋಬ್ಬರಿ 5 ಪ್ರಮುಖ ಗ್ರಹಗಳು ತಮ್ಮ ಸ್ಥಾನಗಳನ್ನು ಬದಲಾಯಿಸಿಕೊಳ್ಳುತ್ತಾ ನಿಮ್ಮ ಜಾತಕವನ್ನು ಪ್ರಭಾವಿಸುತ್ತಿವೆ. ನಿಮ್ಮ ಸುಖಸ್ಥಾನದಲ್ಲಿ ಸ್ಥಿರವಾಗಿರುವ ಶನಿ ಭಗವಾನನ ಬೆಂಬಲಕ್ಕೆ ಜೊತೆಯಾಗಿ ದೈವಗುರುವಾದ ಬೃಹಸ್ಪತಿಯು ತನ್ನ ಉಚ್ಚಸ್ಥಿತಿ ಅಂದರೆ ಉಚ್ಚರಾಶಿಯೊಳಗೆ ಅಂದರೆ ನಿಮ್ಮ ಭಾಗ್ಯಸ್ಥಾನದೊಳಗೆ ಪ್ರವೇಶಿಸುವುದು ನಿಮ್ಮ ಅದೃಷ್ಟಕ್ಕೆ, ನಿಮ್ಮ ನಿರಂತರ ಪ್ರಯತ್ನಗಳಿಗೆ ಒಂದು ದೊಡ್ಡ ದೈವಿಕ ಬಲವನ್ನು ನೀಡುತ್ತದೆ ಎಂದರ್ಥ. ಈ ತಿಂಗಳ ದ್ವಿತೀಯಾರ್ಧದಲ್ಲಿ ಸೂರ್ಯ ಮತ್ತು ಬುಧರ ಅನುಕೂಲತೆಯು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಹಿಂದಿಗಿಂತಲೂ ಉತ್ತಮಗೊಳಿಸುತ್ತದೆ. ಆದರೆ ಈ ತಿಂಗಳಿನಲ್ಲಿ ನಿಮ್ಮ ರಾಶ್ಯಾಧಿಪತಿಯಾದ ಕುಜ ಭಗವಾನನು ನಿಮ್ಮ ಸಪ್ತಮ ಸ್ಥಾನದಲ್ಲಿ ಸಂಚರಿಸುತ್ತಿರುವುದರಿಂದ ನಿಮ್ಮಲ್ಲಿ ಕಾರ್ಯಸಾಧಕ ಶಕ್ತಿಯ ಜೊತೆಗೆ ಅಕಾರಣ ಆವೇಶ ಮತ್ತು ಹಠ ಕೂಡ ಕೊಂಚ ಹೆಚ್ಚಾಗುತ್ತವೆ. ಈ ಸಮಯದಲ್ಲಿ ನಿಮ್ಮ ಮನಸ್ಸನ್ನು ಪ್ರಶಾಂತವಾಗಿ ಇಟ್ಟುಕೊಂಡರೆ ನಿಮ್ಮ ಒಂಟಿ ಹೋರಾಟದಿಂದ ಈ ಆಗಸ್ಟ್ 6, 7, 8, 9, 10, 11 ಗುರುವಾರದಿಂದ ಮಂಗಳವಾರ ದಿನಾಂಕಗಳಲ್ಲಿ ನೀವು ಊಹಿಸದ ಅದ್ಭುತಗಳನ್ನು ಸೃಷ್ಟಿಸುತ್ತೀರಿ. ವೃಶ್ಚಿಕ ರಾಶಿಯವರು ಎಲ್ಲೇ ಇದ್ದರೂ ಸರಿ, ಈ ವಿಡಿಯೋ ನಿಮ್ಮ ಕಣ್ಣಿಗೆ ಬಿದ್ದರೆ ಈ ದಿವ್ಯ ಸಂದೇಶವನ್ನು ಕೊನೆಯವರೆಗೂ ಖಂಡಿತವಾಗಿ ನೋಡಿ, ಯಾಕೆಂದರೆ ಇದು ನಿಮ್ಮ ಜೀವನವನ್ನು ಒಂದು ಸರಿ ಹೊಸ ಉನ್ನತ ತಿರುವು ನೀಡುವ ದಿನ. ಈ ವಿಡಿಯೋ ಇವತ್ತು ನಿಮ್ಮ ಕಣ್ಣಿಗೆ ಬಿದ್ದಿದೆ ಎಂದರೆ ಅದು ಕೇವಲ ಕಾಕತಾಳೀಯವೋ ಅಥವಾ ಅದೃಷ್ಟವೋ ಅಲ್ಲ, ಅದು ಸಾಕ್ಷಾತ್ ಆ ದೈವ ಸಂಕಲ್ಪ. ನಿಮ್ಮ ಜೀವನದಲ್ಲಿನ ಕಷ್ಟಗಳನ್ನು ದೂರ ಮಾಡಿ ನಿಮ್ಮ ಅದೃಷ್ಟವನ್ನು ಮತ್ತಷ್ಟು ಹತ್ತಿರ ಮಾಡಲು ಆ ದೇವರು ಕಳುಹಿಸಿದ ಒಂದು ಪವಿತ್ರವಾದ ಸಂದೇಶ. ಆದ್ದರಿಂದ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ವಿಡಿಯೋಗೆ ಹೋಗುವ ಮುನ್ನ ನಮ್ಮದೊಂದು ಸಣ್ಣ ವಿನಂತಿ ಏನೆಂದರೆ, ಇಷ್ಟುವರೆಗೆ ನಮ್ಮ ಶ್ರೀ ಗುರು ಜ್ಯೋತಿಷ್ಯವಾಣಿ ಚಾನೆಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಪಕ್ಕದಲ್ಲೇ ಇರುವ ಗಂಟೆ ಗುರುತನ್ನು ಕ್ಲಿಕ್ ಮಾಡಿ. ಆವಾಗಲೇ ನಿಮಗೆ ನಮ್ಮ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗಳು ಬರುತ್ತವೆ. ಹಾಗೆಯೇ ಭಕ್ತಿಯಿಂದ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ನಮ ಎಂದು ಕೆಳಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಈ ಸಂದೇಶವು ನಿಮ್ಮ ಜೀವನದಲ್ಲಿ ಸ್ಥಿರತೆಗೆ, ಅಪಾರವಾದ ಧೈರ್ಯ, ಧನ ಮತ್ತು ನಿಮ್ಮ ಸಂಬಂಧಗಳಲ್ಲಿ ಒಂದು ಸ್ಪಷ್ಟತೆಯನ್ನು ತಂದುಕೊಡುವ ದೈವಿಕ ಶಕ್ತಿಯನ್ನು ಹೊಂದಿರುತ್ತದೆ. ವೃಶ್ಚಿಕ ರಾಶಿಯವರು ರಹಸ್ಯ ಸ್ವಭಾವದವರು. ತಮ್ಮ ಮನಸ್ಸಿನಲ್ಲಿರುವುದನ್ನು ಅಷ್ಟು ಸುಲಭವಾಗಿ ಹೊರಗೆ ಹಾಕುವುದಿಲ್ಲ. ಇತರರ ವಿಷಯಗಳನ್ನು ಯಾವಾಗಲೂ ಗೋಪ್ಯವಾಗಿಯೇ ಇಡುತ್ತಾರೆ. ಗೂಢಚಾರಿಕೆಗೆ, ಮಾಹಿತಿ ಸಂಗ್ರಹಣೆಗೆ ವಿಶಿಷ್ಟ ಪದ್ಧತಿಗಳನ್ನು ಅನುಸರಿಸುತ್ತಿರುತ್ತಾರೆ. ನಿಮ್ಮ ಬಳಿ ಸುಳ್ಳು ಹೇಳುವುದು ಬಹಳ ಕಷ್ಟ, ಏಕೆಂದರೆ ಎದುರಿನವರು ಹೇಳುವ ವಿಷಯಗಳಲ್ಲಿನ ಸತ್ಯಾಸತ್ಯತೆಗಳನ್ನು ನಿಮ್ಮ 6ನೇ ಇಂದ್ರಿಯ ಮೂಲಕ ಬಹಳ ಸುಲಭವಾಗಿ ಗ್ರಹಿಸಿಬಿಡುತ್ತೀರಿ. ಭೂಮಿ, ವಾಹನ್, ಯಂತ್ರ ಸಂಬಂಧಿತ ವೃತ್ತಿ ವ್ಯಾಪಾರಗಳು ನಿಮಗೆ ಚೆನ್ನಾಗಿ ಕೂಡಿಬರುತ್ತವೆ. ವೃತ್ತಿ, ಉದ್ಯೋಗದ ಪರವಾಗಿ ಯಾವಾಗಲೂ ಪ್ರಾಮಾಣಿಕವಾಗಿ ನಡೆಯಲು ಇಷ್ಟಪಡುತ್ತಾರೆ. ಆದರೆ ಸಮಾಜದಲ್ಲಿ ನಿಮ್ಮ ಬೆನ್ನ ಹಿಂದೆ ಚಾಡಿ ಹೇಳುವವರಿಂದ ಜೀವನದಲ್ಲಿ ಹೆಚ್ಚಾಗಿ ನಷ್ಟಪಡುತ್ತಿರುತ್ತೀರಿ. ಸಿದ್ಧಾಂತಗಳನ್ನು ದಿನಕ್ಕೊಮ್ಮೆ ಬದಲಾಯಿಸಿಕೊಳ್ಳುವ ಮನಸ್ಥಿತಿ ನಿಮಗಂತೂ ಇರುವುದೇ ಇಲ್ಲ. ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಉತ್ತಮ ಸ್ಥಿತಿಗೆ ಬರಲು ಕಾರಣವೂ ಇದೆ. ಹಾಗೆಯೇ ಕೆಲವೊಮ್ಮೆ ಜೀವನದಲ್ಲಿ ಅಂದುಕೊಂಡಷ್ಟು ಎತ್ತರಕ್ಕೆ ಬೆಳೆಯದಿರಲು ಕಾರಣವೂ ಇದೆ. ನಿಮ್ಮ ಹಠಮಾರಿ ಸಿದ್ಧಾಂತವೇ ನಿಮ್ಮಲ್ಲಿ ಒಳ್ಳೆಯತನ ಮತ್ತು ಅಪಾರವಾದ ಪಟ್ಟು ಅಧಿಕವಾಗಿರಲು ಕಾರಣವೂ ಆಗುತ್ತದೆ. ಈ ಆಗಸ್ಟ್ 6ರಿಂದ 11ರ ದಿನಾಂಕಗಳಲ್ಲಿ ನಿಮ್ಮ ಜೀವನದಲ್ಲಿ ಯಾವುದೋ ದೊಡ್ಡ ಬದಲಾವಣೆ ನಡೆಯಲಿದೆ ಎಂದು ನಿಮ್ಮ ಅಂತರಂಗದ ಒಳಗೆ ನಿಮಗೆ ಬಲವಾಗಿ ಅನಿಸುತ್ತಿರುತ್ತದೆ. ಆದರೆ ಅದು ಹೊರಗಡೆ ಸ್ಪಷ್ಟವಾಗಿ ಕಾಣಿಸುತ್ತಿಲ್ಲ. ಇದೇ ಆ ದೈವಿಕ ಸಂಕೇತ. ಹೊರಗಿನ ಪ್ರಪಂಚದಲ್ಲಿ ಸದ್ಯಕ್ಕೆ ದೊಡ್ಡದಾಗಿ ಬದಲಾವಣೆಗಳು ಕಾಣಿಸದಿದ್ದರೂ ನಿಮ್ಮ ಅಂತರಂಗದಲ್ಲಿ ಮಾತ್ರ ಒಂದು ಆಳವಾದ ಚಲನೆ, ಒಂದು ವಿಚಿತ್ರವಾದ ಮೌನ ಪ್ರಾರಂಭವಾಗಿದೆ. ನೀವು ಗತಕಾಲದಲ್ಲಿ ತೆಗೆದುಕೊಂಡ ನಿರ್ಧಾರಗಳು, ಅರ್ಧದಲ್ಲೇ ಬಿಟ್ಟುಹೋದ ಅವಕಾಶಗಳು, ನಂಬಿದವರಿಂದ ನೀವು ಅನುಭವಿಸಿದ ಮಾನಸಿಕ ವೇದನೆಗಳು ಎಲ್ಲವೂ ಈಗ ಈ ದಿನಗಳಲ್ಲಿ ಒಂದೊಂದಾಗಿ ನಿಮ್ಮ ನೆನಪಿಗೆ ಬರುತ್ತವೆ. ಇದೂ ಕಾಕತಾಳೀಯವೇ ಅಲ್ಲ, ಇದು ವಿಧಿ. ಆ ಮಹಾದೇವನು ನಿಮ್ಮನ್ನು ಮುಂದಿನ ಉನ್ನತ ಹಂತಕ್ಕೆ, ನಿಮ್ಮ ಒಂಟಿ ಹೋರಾಟಕ್ಕೆ ಸಿದ್ಧಗೊಳಿಸುತ್ತಿರುವ ಸೂಚನೆ ಇದೆ. ಈ ಸಂಕೇತಗಳನ್ನು ನೀವು ನಿರ್ಲಕ್ಷಿಸಿದರೆ, ಗಮನಿಸದಿದ್ದರೆ ಬಂದ ಸುವರ್ಣ ಅವಕಾಶ ಕೈತಪ್ಪಿ ಹೋಗುತ್ತದೆ. ಅದನ್ನೇ ಗಮನಿಸಿ ವಿವೇಕದಿಂದ ನಡೆದರೆ ಮಾತ್ರ ನಿಮ್ಮ ಜೀವನವು ಒಂದು ಸರಿ ಹೊಸ ವೈಭವದ ಹಾದಿಗೆ ತಿರುವು ಪಡೆಯುತ್ತದೆ. ವೃಶ್ಚಿಕ ರಾಶಿಯವರು ಬಹಳ ಕಾಲದಿಂದ ತಮ್ಮೊಳಗೆ ಒಂದೇ ಪ್ರಶ್ನೆಯನ್ನು ಕೇಳಿಕೊಳ್ಳುತ್ತಲೇ ಇದ್ದಾರೆ. ನಾನು ಇಷ್ಟೊಂದು ಪ್ರಾಮಾಣಿಕವಾಗಿದ್ದು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಿದರೂ ಏಕೆ ಫಲಿತಾಂಶವಿಲ್ಲ? ನನಗೇಕೆ ಈ ನಿಂದನೆಗಳು ಎಂದು. ವೃಶ್ಚಿಕ ರಾಶಿಯವರ ಶ್ರಮ ಮತ್ತು ಕಷ್ಟ ಯಾವಾಗಲೂ
ಅತ್ಯಂತ ನಿಶ್ಶಬ್ದವಾಗಿರುತ್ತದೆ. ಯಾರ ಬಳಿಯೂ ಹೇಳಿಕೊಳ್ಳದೆ, ಯಾರ ಮೇಲೆಯೂ ಆಧಾರ ಪಡದೆ, ಯಾರ ಬೆಂಬಲವೂ ಇಲ್ಲದೆ ನಿಮ್ಮಷ್ಟಕ್ಕೆ ನೀವೇ ಒಂಟಿಯಾಗಿ ಮುನ್ನುಗ್ಗಿದ್ದೀರಿ. ಆದರೆ ಈಗ ನೀವು ಇಷ್ಟು ದಿನ ಅನುಭವಿಸಿದ ಆ ಸಹನೆಗೆ, ನಿಮ್ಮ ಮೌನಕ್ಕೆ ಉತ್ತರ ಸಿಗುವ ಸಮಯ ಹತ್ತಿರವಾಗಿದೆ. ನಿಮ್ಮ ಜೀವನದಲ್ಲಿ ವೈವಾಹಿಕ ಜೀವನಕ್ಕೆ ಮುಂಚಿತವಾಗಿ ನಡೆದ ಕೆಲವು ಊಹಿಸದ ಘಟನೆಗಳು ಈಗಾಗಲೇ ನಿಮ್ಮ ಜೀವನವನ್ನು ಉತ್ತಮ ಹಾದಿಗೆ ತಂದಿವೆ. ಆದರೆ ನಿಮ್ಮ ಒಳಹುಟ್ಟಿದವರು, ಅಂದರೆ ನಿಮ್ಮ ಸಹೋದರ ಮತ್ತು ಸಹೋದರಿ ವರ್ಗದವರು, ನಿಮ್ಮ ಬೆಳವಣಿಗೆಯಲ್ಲಿ ಅತ್ಯಂತ ಮುಖ್ಯವಾದ ಪಾತ್ರ ವಹಿಸುತ್ತಾರೆ. ಆದರೆ ಜವಾಬ್ದಾರಿಯುತವಾಗಿ ಕೆಲವರ ಪ್ರತಿಯಾಗಿ ನೀವು ತೋರಿಸುವ ಅತಿಯಾದ ಶ್ರದ್ಧೆ ಮತ್ತು ಕಾಳಜಿ ಎದುರಿನವರಿಗೆ ಒಂದು ಅಡ್ಡಿಯಾಗಿ ಮಾರ್ಪಡುತ್ತದೆ. ಇದರಿಂದ ನೀವು ಯಾವುದೇ ತಪ್ಪು ಮಾಡದಿದ್ದರೂ ಅನೇಕ ಜನರಿಗೆ ಪರೋಕ್ಷವಾಗಿ ಶತ್ರುವಾಗುತ್ತಿರುತ್ತೀರಿ. ಬಾಲ್ಯದಲ್ಲಿ ನಿಮಗಿದ್ದ ಜೀವನ ಶೈಲಿಗೆ ಮತ್ತು ಯೌವನದಲ್ಲಿ ಬರುವ ಜೀವನ ಶೈಲಿಗೆ ಭೂಮಿಗೂ ಆಕಾಶಕ್ಕೂ ಇದ್ದಷ್ಟು ವ್ಯತ್ಯಾಸವಿರುತ್ತದೆ. ಈ ಆಗಸ್ಟ್ 6ರಿಂದ 11 ಗುರುವಾರದಿಂದ ಮಂಗಳವಾರ ದಿನಾಂಕಗಳ ಮಧ್ಯೆ ನಿಮ್ಮ ಜೀವನದಲ್ಲಿ ಒಂದು ವಿಶೇಷವಾದ ಘಟನೆ ನಡೆಯುತ್ತದೆ. ಅದು ಸದ್ಯಕ್ಕೆ ಬಹಳ ಸಣ್ಣದಾಗಿ ಅನಿಸಬಹುದು, ಆದರೆ ಅದು ನಿಮ್ಮ ಇಡೀ ಭವಿಷ್ಯದ ದಿಕ್ಕನ್ನು, ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸಂಪೂರ್ಣವಾಗಿ ಬದಲಾಯಿಸುವಷ್ಟು ಶಕ್ತಿಯನ್ನು ಹೊಂದಿರುತ್ತದೆ. ಇದು ನಿಮಗೆ ದೈವದ ಕಡೆಯಿಂದ ಸಿಗುವ ನಿಜವಾದ ನ್ಯಾಯ, ತಿರಸ್ಕಾರವಲ್ಲ. ವೃಶ್ಚಿಕ ರಾಶಿಯವರು ಈ ಅವಧಿಯಲ್ಲಿ ಒಂಟಿಯಾಗಿ, ನಿಶ್ಶಬ್ದವಾಗಿ ಕುಳಿತಾಗ ಕೆಲವು ಆಲೋಚನೆಗಳು ನಿಮ್ಮ ಮನಸ್ಸಿನಲ್ಲಿ ಪದೇ ಪದೇ ಬರುತ್ತವೆ. ನೀವು ಅವುಗಳನ್ನು ಮನಸ್ಸಿನಿಂದ ಪಕ್ಕಕ್ಕೆ ತಳ್ಳಲು ಎಷ್ಟೇ ಪ್ರಯತ್ನಿಸಿದರೂ ಆ ಆಲೋಚನೆಗಳು ನಿಮ್ಮನ್ನು ಬಿಡದೆ ಮತ್ತೆ ಮತ್ತೆ ನೆನಪಾಗುತ್ತವೆ. ಇದೇ ನಿಮ್ಮ ಅಂತರಾತ್ಮ ನೀಡುತ್ತಿರುವ ಎಚ್ಚರಿಕೆ. ನೀವು ಎಷ್ಟೋ ದಿನಗಳಿಂದ ಹೆದರಿ ತಪ್ಪಿಸಿಕೊಳ್ಳುತ್ತಿದ್ದ ಒಂದು ಹಸಿ ಸತ್ಯ ಈಗ ನೇರವಾಗಿ ನಿಮ್ಮ ಕಣ್ಣೆದುರಿಗೆ ಬಂದು ನಿಲ್ಲುತ್ತದೆ. ಅದು ನಿಮ್ಮ ಪ್ರಾಣಕ್ಕಿಂತ ಹೆಚ್ಚಾದ ಒಂದು ಸಂಬಂಧವಿರಬಹುದು, ನೀವು ಮಾಡುವ ಕೆಲಸ ಅಥವಾ ವ್ಯಾಪಾರವಿರಬಹುದು, ಅಥವಾ ನಿಮ್ಮಲ್ಲಿನ ಸ್ವಂತ ಅಭ್ಯಾಸವಿರಬಹುದು. ಆ 6 ದಿನಗಳು ನೀವು ಒಂಟಿಯಾಗಿದ್ದಾಗ ಬರುವ ಆ ಆಳವಾದ ಆಲೋಚನೆಗಳನ್ನು ಎಂದಿಗೂ ಹಗುರವಾಗಿ ತಗೋಬೇಡಿ. ಅವುಗಳೇ ಆ ಭಗವಂತ ನಿಮಗೆ ದಾರಿ ತೋರಿಸುವ ದೈವಿಕ ಸೂಚನೆಗಳು. ಹಿಂದೆ ನಿಮ್ಮ ಜೀವನದಲ್ಲಿ ಎಷ್ಟೋ ಬಾರಿ ಹೆದರದೆ, ಧೈರ್ಯ ಸಾಹಸದಿಂದ ನೀವು ತೆಗೆದುಕೊಂಡ ಕೆಲವು ಕಠಿಣ ನಿರ್ಧಾರಗಳೇ ನಿಮ್ಮ ಜೀವನವನ್ನು ಒಂದು ಅದ್ಭುತವಾದ ಸುವರ್ಣ ತಿರುವಾಗಿ ಮಾರ್ಪಡಿಸಿವೆ. ನೀವು ಮನಸ್ಸಿನಲ್ಲಿ ಒಂದನ್ನು ಅಂದ್ಕೊಂಡರೆ ಜೀವ ಹೋದರೂ ಅದನ್ನು ಸಾಧಿಸಿಯೇ ತೀರುತ್ತೀರಿ. ನಿಮ್ಮ ಜೀವನದಲ್ಲಿ ಹಿಂದೆ ನಡೆದ ಕಹಿ ಘಟನೆಗಳನ್ನು, ನಿಮ್ಮನ್ನು ಅವಮಾನಿಸಿದವರನ್ನು ನೀವು ಎಂದಿಗೂ ಮರೆಯುವುದಿಲ್ಲ. ತಕ್ಷಣವೇ ಆವೇಶಪಡುವುದಿಲ್ಲ. ಒಳಗೆ ಗಟ್ಟಿಯಾಗಿ ಬಚ್ಚಿಟ್ಟುಕೊಂಡು ಸೂಕ್ತ ಸಮಯ ಮತ್ತು ಸರಿಯಾದ ಸಂದರ್ಭ ಬಂದಾಗ ಮಾತ್ರ ನಿಮ್ಮದೇ ಶೈಲಿಯಲ್ಲಿ ಬಲವಾಗಿ ಸ್ಪಂದಿಸುತ್ತೀರಿ. ಆದರೆ ಇದೇ ಕ್ರಮದಲ್ಲಿ ನಿಮ್ಮ ಸಿದ್ಧಾಂತಗಳ ಪ್ರಕಾರವಾಗಿ ನಿಮ್ಮ ಚಿರಕಾಲದ ಮಿತ್ರರೊಂದಿಗೆ ಭಿನ್ನಾಭಿಪ್ರಾಯಗಳು ಬರುತ್ತವೆ. ಹಾಗೆಯೇ ಸ್ವಜನರೊಂದಿಗೆ ವಿರೋಧ ಏರ್ಪಡುತ್ತಿರುತ್ತದೆ. ನಿಮ್ಮ ಜೀವನದ ಗುರಿ ಸಾಧನೆಗೆ, ಸಮಾಜದಲ್ಲಿ ಉನ್ನತ ಶಿಖರಗಳನ್ನು ಏರಲು ನೀವು ಯಾರ ಬೆಂಬಲವೂ ಇಲ್ಲದೆ ಒಂಟಿಯಾಗಿ ರಾತ್ರಿಹಗಲು ಶ್ರಮಿಸುತ್ತೀರಿ. ಅಂದುಕೊಂಡದ್ದನ್ನು ಸಾಧಿಸುತ್ತೀರಿ. ಏಕೆಂದರೆ ನಿಮ್ಮ ಜೀವನದ ಅತ್ಯಂತ ಪ್ರಮುಖವಾದ ಸಮಯಗಳಲ್ಲಿ ಅತ್ತ ಬಂಧುವರ್ಗದಿಂದಾಗಲಿ, ಇತ್ತ ಪ್ರಾಣವಾಗಿ ನಂಬಿದ ಸ್ನೇಹಿತರಿಂದಾಗಲಿ ನೀವು ನಿರೀಕ್ಷಿಸಿದ ಸಹಾಯ ಸಿಗುವುದೇ ಇಲ್ಲ. ಸರಿಯಾದ ಸಮಯಕ್ಕೆ ಅವರು ಕೈ ಎತ್ತಿಬಿಡುತ್ತಾರೆ. ಈ ಕಾರಣದಿಂದಾಗಿಯೇ ನಿಮ್ಮ ಅಭಿವೃದ್ಧಿ ಕೆಲವೊಮ್ಮೆ ಮಧ್ಯದಲ್ಲೇ ಕುಂಠಿತಗೊಂಡು ಹೋಗುತ್ತಿರುತ್ತದೆ. ನಿಮಗೆ ದೂರಪ್ರದೇಶದ ವ್ಯಾಪಾರ ವ್ಯವಹಾರಗಳ ಮೇಲೆ ವಿಪರೀತ ಆಸಕ್ತಿಯಿರುತ್ತದೆ ಮತ್ತು ಅದರಲ್ಲಿ ಯಶಸ್ವಿಯಾಗುತ್ತಿರುತ್ತೀರಿ. ವೃಶ್ಚಿಕ ರಾಶಿಯವರಿಗೆ ಭೂಮಿ ಹೆಚ್ಚಾಗುವುದು ಅಂದರೆ ಆಸ್ತಿ ವೃದ್ಧಿಯಾಗುವುದರಿಂದ ಜೀವನದಲ್ಲಿ ಒಂದು ಆರ್ಥಿಕ ತಿರುವು ಬರುತ್ತದೆ. ನಿಮ್ಮ ಜೀವನದಲ್ಲಿ ಒಂದು ವಿಚಿತ್ರವಾದ ಸ್ಥಿತಿಯೂ ಇರುತ್ತದೆ. ನಿಮ್ಮ ಜೀವಿತಾವಧಿಯಲ್ಲಿ ಯಾರನ್ನೋ ಒಬ್ಬರನ್ನು ರಕ್ಷಿಸಲು, ಅವರನ್ನು ಕಾಪಾಡಲು ನೀವು ನಿಮ್ಮ ಶಕ್ತಿಗೂ ಮೀರಿ ಅತಿಯಾಗಿ ಶ್ರಮಿಸುತ್ತಲೇ ಇರುತ್ತೀರಿ. ಈ ರಕ್ಷಣೆ ನೀಡುವ ಸ್ಥಿತಿ ನಿಮ್ಮ ಜೀವಿತಾವಧಿಯಿಡೀ ಮುಂದುವರಿಯುತ್ತಲೇ ಇರುತ್ತದೆ. ಈ ಆಗಸ್ಟ್ 6, 7, 8, 9, 10, 11ರ ದಿನಾಂಕಗಳ ಮಧ್ಯದ ಅವಧಿಯು ನಿಮ್ಮ ಆರ್ಥಿಕ ಸ್ಥಿತಿಯ ಮೇಲೆ ಒಂದು ಅದ್ಭುತವಾದ ಪ್ರಭಾವವನ್ನು ಬೀರಲಿದೆ. ಈ ಸಮಯದಲ್ಲಿ ನಿಮ್ಮ ಸಂಪಾದನೆ ಒಮ್ಮಿಂದೊಮ್ಮೆಗೆ ಭಾರೀ ಪ್ರಮಾಣದಲ್ಲಿ ಹೆಚ್ಚಾಗದಿದ್ದರೂ ನಿಮಗಿರುವ ನಷ್ಟಗಳು ಮತ್ತು ವೃಥಾವೆಚ್ಚಗಳು ಸಂಪೂರ್ಣವಾಗಿ ಕಡಿಮೆಯಾಗುತ್ತವೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಷ್ಟ ಕಡಿಮೆಯಾಗುವುದೇ ಅತಿ ದೊಡ್ಡ ಲಾಭ. ಈ ದಿನಗಳಲ್ಲಿ ನೀವು ಮಾಡುವ ಒಂದು ಸಣ್ಣ ಉಳಿತಾಯವು ಭವಿಷ್ಯದಲ್ಲಿ ನಿಮಗೆ ಬೆಟ್ಟದಷ್ಟು ದೊಡ್ಡ ರಕ್ಷಣೆಯಾಗಿ ಮಾರ್ಪಡುತ್ತದೆ. ಆರ್ಥಿಕವಾಗಿ ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ಸಣ್ಣ ನಿರ್ಧಾರವೂ ಮುಂಬರುವ ದಿನಗಳಲ್ಲಿ ನಿಮ್ಮ ಜೀವನವನ್ನು ಶಾಸಿಸುವಷ್ಟು ಪ್ರಭಾವವನ್ನು ಬೀರುತ್ತದೆ. ಇಷ್ಟು ದಿನಗಳ ಕಾಲ ನಿಮ್ಮ ಕೈಗೆ ಸಿಗಬೇಕಾದ ಹಣ ಕೈತಪ್ಪಿ ಹೋಗುವುದು, ಬರಬೇಕಾದ ಕಡೆ ನಿಂತು ಹೋಗುವುದು, ಇಂತಹವುಗಳಿಂದ ನೀವು ಅನುಭವಿಸಿದ ಮಾನಸಿಕ ಆತಂಕಕ್ಕೆ ಈ ದಿನಾಂಕಗಳಲ್ಲಿ ಕಾಲವು ಒಂದು ಚಕ್ಕನೆಯ ಪರಿಹಾರವನ್ನು ತೋರಿಸಲಿದೆ. ನಿಮ್ಮ ಬ್ಯಾಂಕ್ ಖಾತೆಯ ಹಣದ ಪ್ರಮಾಣವನ್ನು ಹೆಚ್ಚಿಸುವಂತೆ ಸರಿಹೊಸ ಆದಾಯದ ಮಾರ್ಗಗಳು ತೆರೆದುಕೊಳ್ಳುವುದಷ್ಟೇ ಅಲ್ಲದೆ, ನಿಮ್ಮ ಮಾತಿನ ಶಕ್ತಿಯಿಂದ ಇನ್ಮುಂದೆ ತಿರುಗಿ ಬರುವುದಿಲ್ಲ ಅಂದುಕೊಂಡ ಹಳೆಯ ಬಾಕಿಗಳನ್ನು ಸಹ ಬಹಳ ಚಾಣಾಕ್ಷತನದಿಂದ ವಸೂಲಿ ಮಾಡಿಕೊಳ್ಳುತ್ತೀರಿ. ನಿಮ್ಮ ಜೀವನದಲ್ಲಿ ಬಹಳ ಕಾಲದಿಂದ ನಡೆಯುತ್ತಿರುವ ಹಳೆಯ ಸಾಲಗಳು, ಹೊರುತ್ತಿರುವ ಕೌಟುಂಬಿಕ ಜವಾಬ್ದಾರಿಗಳು ಈಗೊಂದು ಮುಕ್ತಾಯದ ಹಂತಕ್ಕೆ ತಲುಪುತ್ತಿವೆ.
ಅದು ಕೇವಲ ಧನದ ರೂಪದಲ್ಲಿರುವ ಸಾಲ ಮಾತ್ರವಾಗಿರಲಾರದು. ಯಾರೋ ಒಬ್ಬರ ಮೇಲಿರುವ ನಿಮ್ಮ ಜವಾಬ್ದಾರಿಯಾಗಿರಬಹುದು, ಅಥವಾ ಇಷ್ಟು ದಿನ ನಿಮ್ಮ ಮನಸ್ಸಿನಲ್ಲಿ ನೀವು ಹೊರುತ್ತಿದ್ದ ಅಪಾರವಾದ ಮಾನಸಿಕ ಭಾರವಾಗಿರಬಹುದು. ಈ ದಿನಗಳಲ್ಲಿ ನಿಮಗೆ ಒಂದು ವಿಷಯ ಬಹಳ ಸ್ಪಷ್ಟವಾಗಿ ಅರ್ಥವಾಗುತ್ತದೆ: ನಾನು ನನ್ನ ಜೀವನದ ಪ್ರತಿಯೊಂದು ಭಾರವನ್ನು ಇನ್ಮುಂದೆ ಒಂಟಿಯಾಗಿ ಹೊರಬೇಕಾದ ಅಗತ್ಯವಿಲ್ಲ ಎಂದು. ಅಗತ್ಯಬಿದ್ದಾಗ ಇತರರ ಸಹಾಯ ಕೋರುವುದು ಬಲಹೀನತೆಯೇನೂ ಅಲ್ಲ ಎಂಬ ಒಂದು ದೊಡ್ಡ ತಿಳುವಳಿಕೆ ನಿಮ್ಮಲ್ಲಿ ಬರುತ್ತದೆ. ಆ ಕ್ಷಣವೇ ನಿಮ್ಮ ಎದೆಯ ಮೇಲಿದ್ದ ಭಾರವೆಲ್ಲ ಇಳಿದುಹೋಗಿ ನಿಮ್ಮ ಉಸಿರಾಟವು ಎಷ್ಟೋ ಹಗುರವಾಗುತ್ತದೆ. ವೃಶ್ಚಿಕ ರಾಶಿಯವರಿಗೆ ಈ ಹಂತದಲ್ಲಿ ಮೌನ ಎಂಬುದು ಬಹಳ ದೊಡ್ಡ ಆಯುಧವಾಗಿ ಮಾರ್ಪಡುತ್ತದೆ. ಇಷ್ಟುವರೆಗೆ ಕೆಲವು ಮುಖ್ಯವಾದ ವಿಷಯಗಳಲ್ಲಿ ನೀವು ಹೆಚ್ಚಾಗಿ ಮಾತನಾಡುವುದರಿಂದಲೇ, ಆವೇಶಪಡುವುದರಿಂದಲೇ ಅನಗತ್ಯ ಸಮಸ್ಯೆಗಳು ಬಂದವು ಎಂಬುದನ್ನು ನೀವು ಈ ದಿನಗಳಲ್ಲಿ ಸ್ವತಃ ಅರ್ಥಮಾಡಿಕೊಳ್ಳುತ್ತೀರಿ. ಅದಕ್ಕೆ ಈ ದಿನಗಳಲ್ಲಿ ನೀವು ಬಹಳ ಕಡಿಮೆಯಾಗಿ ಮಾತನಾಡುತ್ತೀರಿ. ಆದರೆ ನಿಮ್ಮ ಸುತ್ತಲಿರುವ ಮನುಷ್ಯರನ್ನೂ ಅವರ ನಡವಳಿಕೆಯನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸುತ್ತಿರುತ್ತೀರಿ. ನೀವು ಹಾಗೆ ಮೌನವಾಗಿ ಗಮನಿಸಿದಾಗಲೇ ಎದುರಿನವರ ಅಸಲಿ ಮುಖಗಳು, ಅವರ ನಿಜವಾದ ಬಣ್ಣಗಳು ಒಂದೊಂದಾಗಿ ಹೊರಬರುತ್ತವೆ. ನಿಮ್ಮೊಂದಿಗೆ ನಟಿಸುತ್ತಿರುವುದು ಯಾರು? ಯಾರು ನಿಮಗೆ ನಿಜವಾಗಿಯೂ ಒಳ್ಳೆಯದನ್ನು ಬಯಸುವವರು? ಯಾರು ನಿಮ್ಮ ಒಳ್ಳೆಯತನವನ್ನು ಮತ್ತು ಸಹನೆಯನ್ನು ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳುತ್ತಿದ್ದಾರೆ ಎಂಬುದು ನಿಮಗೆ ಕಣ್ಣಿಗೆ ಕಟ್ಟಿದಂತೆ ಸ್ಪಷ್ಟವಾಗಿ ತಿಳಿಯುತ್ತದೆ. ನಿಮ್ಮ ಮಾತಿನ ಪ್ರಮಾಣ ಕಡಿಮೆಯಾದಾಗ ಪರಿಸ್ಥಿತಿಗಳು ತಾನಾಗಿಯೇ ನಿಮಗೆ ಅನುಕೂಲಕರವಾಗಿ ಬದಲಾಗುತ್ತವೆ. ವೃಶ್ಚಿಕ ರಾಶಿಯವರಿಗೆ ಅದೃಷ್ಟ ಎಂದಿಗೂ ಒಮ್ಮಿಂದೊಮ್ಮೆಗೆ ತಿರುಗುವುದಿಲ್ಲ. ಅದು ಬಹಳ ನಿಧಾನವಾಗಿ, ಅತ್ಯಂತ ನಿಶ್ಶಬ್ದವಾಗಿ ನಿಮ್ಮತ್ತ ಬರುತ್ತದೆ. ಈ ದಿನಗಳಲ್ಲಿ ನೀವು ಮಾಡುವ ಒಂದು ಸಣ್ಣ ಕೆಲ, ನೀವು ತೆಗೆದುಕೊಳ್ಳುವ ಒಂದು ಸಣ್ಣ ನಿರ್ಧಾರವೇ ನಿಮ್ಮ ಅದೃಷ್ಟವನ್ನು ಉನ್ನತ ತಿರುವು ನೀಡುವ ಬಲವಾದ ಬೀಜವಾಗುತ್ತದೆ. ನೀವು ಮೇಲ್ನೋಟಕ್ಕೆ ಗಮನಿಸದಿದ್ದರೂ ವಿಧಿಯು ನಿಮಗಾಗಿ ಒಳಗೆ ಕೆಲಸ ಮಾಡಲು ಪ್ರಾರಂಭಿಸಿದೆ. ಈ ಹಂತದಲ್ಲಿ ನೀವು ಸಹನೆ ಕಳೆದುಕೊಳ್ಳದೆ, ಆವೇಶಪಡದೆ ಮುಂದೆ ಸಾಗಿದರೆ ಮುಂಬರುವ ದಿನಗಳಲ್ಲಿ ನಿಮ್ಮ ಜೀವನವು ಸಂಪೂರ್ಣವಾಗಿ ಒಂದು ಹೊಸ ವೈಭವಕ್ಕೆ ಬದಲಾಗುವ ಸೂಚನೆಗಳು ಸ್ಪಷ್ಟವಾಗಿ ಕಾಣಿಸುತ್ತಿವೆ. ವೃಶ್ಚಿಕ ರಾಶಿಯವರು ನಂಬಿದರೆ ಪ್ರಾಣ ಕೊಡುತ್ತಾರೆ, ಸಂಪೂರ್ಣವಾಗಿ ನಂಬುತ್ತಾರೆ. ಅದಕ್ಕೆ ನಂಬಿದವರಿಂದ ಬಂದ ಗಾಯಗಳು ನಿಮ್ಮ ಜೀವನದಲ್ಲಿ ಬಹಳ ಆಳವಾಗಿರುತ್ತವೆ. ನೀವು ಹೊರಗಡೆ ನಗುತ್ತಾ ಕಾಣಿಸುತ್ತಿದ್ದರೂ ಒಳಗೆ ಮಾತ್ರ ಆ ಹಳೆಯ ನೋವು, ಆ ಗಾಯ ಹಾಗೆಯೇ ಇದೆ. ಆದರೆ ಈ ದಿನಗಳಲ್ಲಿ ಆ ಗಾಯಗಳು ಸಂಪೂರ್ಣವಾಗಿ ಮಾಯಲು ಪ್ರಾರಂಭವಾಗುತ್ತವೆ. ಅಂದರೆ ಅವುಗಳನ್ನು ನೀವು ಮರೆತುಬಿಡುತ್ತೀರಿ ಎಂದರ್ಥವಲ್ಲ. ಆ ಕಹಿ ನೆನಪುಗಳು ಇನ್ಮುಂದೆ ನಿಮ್ಮ ಜೀವನದ ನಿರ್ಧಾರಗಳನ್ನು ಏನೇನೂ ಪ್ರಭಾವಿಸಲು ಸಾಧ್ಯವಿಲ್ಲ. ನೀವು ಬಲಹೀನರಲ್ಲ, ಕಾಲದಿಂದ ಪಾಠಗಳನ್ನು ಕಲಿತು ಬೆಳೆದ ವ್ಯಕ್ತಿಗಳು. ಈ ತಿಳುವಳಿಕೆಯೇ ನಿಮಗೆ ನಿಜವಾದ ಶಕ್ತಿಯನ್ನು ನೀಡುತ್ತದೆ. ಇಲ್ಲಿಂದ ನೀವು ನಿಮ್ಮ ಜೀವನವನ್ನು ನಿಮ್ಮ ಸ್ವಹಸ್ತಗಳಿಂದ ನಿಮ್ಮ ಕೈಗೆ ತೆಗೆದುಕೊಂಡು ಒಂದು ಅದ್ಭುತವಾದ ಹಂತ ಪ್ರಾರಂಭವಾಗುತ್ತದೆ. ಆದರೆ ಇದೇ ಕ್ರಮದಲ್ಲಿ ನಿಮ್ಮ ಜೀವನದಲ್ಲಿ ನಂಬಿಕೆ ಎಂಬ ಅಂಶವು ತೀವ್ರವಾಗಿ ಪರೀಕ್ಷೆಗೆ ಒಳಗಾಗುತ್ತದೆ. ನೀವು ಪ್ರಾಣವಾಗಿ ನಂಬಿದ ಒಬ್ಬ ವ್ಯಕ್ತಿಯಿಂದ ಊಹಿಸದ ಮಾತು ಅಥವಾ ವಿಚಿತ್ರವಾದ ನಡವಳಿಕೆ ನಿಮಗೆ ಎದುರಾಗಬಹುದು. ಪ್ರತಿಯೊಬ್ಬರ ಮೇಲೆಯೂ ಕುರುಡಾಗಿ ಸಂಪೂರ್ಣ ವಿಶ್ವಾಸ ಇಡಬಾರದು ಎಂದು ಜೀವನ ನಿಮಗೆ ಕಲಿಸುವ ಒಂದು ಕಹಿಪಾಠ ಇದೆ. ಈ ಅನುಭವ ಆರಂಭದಲ್ಲಿ ನಿಮಗೆ ಕೊಂಚ ನೋವನ್ನು ಉಂಟುಮಾಡಿದರೂ ಭವಿಷ್ಯದಲ್ಲಿ ನಡೆಯಲಿರುವ ಬಹಳ ದೊಡ್ಡ ದೊಡ್ಡ ಆರ್ಥಿಕ ಹಾಗೂ ವೈಯಕ್ತಿಕ ನಷ್ಟಗಳಿಂದ ನಿಮ್ಮನ್ನು ಮುಂಚಿತವಾಗಿಯೇ ರಕ್ಷಿಸುತ್ತದೆ. ಈ ನಂಬಿಕೆಯ ಪರೀಕ್ಷೆಯನ್ನು ದಾಟಿದ ನಂತರ ನೀವು ಹಿಂದಿಗಿಂತಲೂ ಮಾನಸಿಕವಾಗಿ ಮತ್ತಷ್ಟು ಬಲಶಾಲಿಯಾಗುತ್ತೀರಿ. ಅದೇ ಸಮಯದಲ್ಲಿ ಕೌಟುಂಬಿಕ ವಾತಾವರಣದಲ್ಲಿ ಬದಲಾವಣೆಗಳು ಸ್ಪಷ್ಟವಾಗಿ ಕಾಣಿಸುತ್ತವೆ. ಒಂದು ಕಾಲದಲ್ಲಿ ನಿಮ್ಮ ಮಾತಿಗೆ ಬೆಲೆ ಇಲ್ಲದ ಕಡೆ, ನಿಮ್ಮನ್ನು ಅವಮಾನಿಸಿದ ಕಡೆ, ಈಗ ನಿಮ್ಮ ಅಭಿಪ್ರಾಯ ಅತ್ಯಂತ ಪ್ರಮುಖವಾಗಿ ಮಾರ್ಪಡುತ್ತದೆ. ನಿಮ್ಮ ಮೇಲೆ ಜವಾಬ್ದಾರಿಗಳು ಹೆಚ್ಚಾಗುತ್ತವೆ. ಆದರೆ ಅದೇ ಸಮಯದಲ್ಲಿ ಸಮಾಜದಲ್ಲಿ ಮತ್ತು ಕುಟುಂಬದಲ್ಲಿ ನಿಮಗಿರುವ ಗೌರವ ಮರ್ಯಾದೆಗಳು ಸಹ ವಿಪರೀತವಾಗಿ ಹೆಚ್ಚಾಗುತ್ತವೆ. ಕುಟುಂಬದಲ್ಲಿ ಯಾರೋ ಒಬ್ಬರು ನಿಮ್ಮ ಸಹಾಯಕ್ಕಾಗಿ ಆಸೆಯಿಂದ ಕಾಯುತ್ತಿದ್ದಾರೆ. ಈ ಸಮಯದಲ್ಲಿ ನೀವು ತೋರಿಸುವ ತಾಳ್ಮೆ, ಅವರನ್ನು ಅರ್ಥಮಾಡಿಕೊಳ್ಳುವ ನಿಮ್ಮ ಉದಾರ ಸ್ವಭಾವವು ನಿಮ್ಮ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುತ್ತದೆ. ಈ ಬದಲಾವಣೆಗಳು ಮೊದಲು ನಿಮಗೆ ಭಾರವಾಗಿ ಅನಿಸಿದರೂ ಕೊನೆಗೆ ಕುಟುಂಬದಲ್ಲಿ ನಿಮ್ಮ ಸ್ಥಾನವನ್ನು ಅತ್ಯಂತ ಉನ್ನತವಾಗಿ ನಿಲ್ಲಿಸುತ್ತವೆ. ವೃಶ್ಚಿಕ ರಾಶಿಯವರಿಗೆ ಈ ಹಂತದಲ್ಲಿ ಏಕಾಂಗಿತನ ಎಂಬುದು ಶಾಪವೇನೂ ಅಲ್ಲ, ಅದೊಂದು ದೊಡ್ಡ ವರ. ನೀವು ಒಂಟಿಯಾಗಿ ಕುಳಿತಾಗ ನಿಮ್ಮ ಕಳೆದುಹೋದ ಜೀವನದ ಮೇಲೆ, ನಿಮ್ಮ ಭವಿಷ್ಯದ ಮೇಲೆ ನಿಮಗೊಂದು ಅಪಾರವಾದ ಸ್ಪಷ್ಟತೆ ಬರುತ್ತದೆ. ಇಷ್ಟು ದಿನ ಯಾರಿಗಾಗಿ ನೀವು ಹೆಚ್ಚಾಗಿ ತ್ಯಾಗ ಮಾಡಿದ್ದೀರೋ, ಯಾರು ನಿಮ್ಮ ಜೀವನದಲ್ಲಿ ಅಗತ್ಯವೇ ಇಲ್ಲವೋ ಎಂಬುದು ನಿಮಗೆ ಬಹಳ ಸ್ಪಷ್ಟವಾಗಿ ಅರ್ಥವಾಗಿ ಹೋಗುತ್ತದೆ. ಆದ್ದರಿಂದ ಈ ತಿಳುವಳಿಕೆ ಕೊಂಚ ನೋವನ್ನು ನೀಡುತ್ತದೆ. ಇದು ನಿಮ್ಮ ಜೀವನದಲ್ಲಿ ಒಂದು ಸರಿ ಹೊಸ ಶುಭಾರಂಭಕ್ಕೆ ಬಲವಾದ ಹಾದಿಯನ್ನು ಹಾಕಿಕೊಡುತ್ತದೆ. ಇನ್ಮುಂದೆ ನಿಮ್ಮ ಅಮೂಲ್ಯವಾದ ಸಮಯವನ್ನು, ನಿಮ್ಮ ಶಕ್ತಿಯನ್ನು ಕೇವಲ ಮೌಲ್ಯಯುತವಾದವುಗಳಿಗಷ್ಟೇ, ನಿಮ್ಮ ಬೆಳವಣಿಗೆಗಷ್ಟೇ ವೆಚ್ಚ ಮಾಡಬೇಕೆಂದು ನಿಮ್ಮ ಮನಸ್ಸಿನಲ್ಲಿ ಒಂದು ಬಲವಾದ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೀರಿ. ಆದರೆ ಇದೇ ಸಮಯದಲ್ಲಿ ನಿಮ್ಮ ಶರೀರ ನೀಡುವ ಕೆಲವು ಸಣ್ಣ ಸಣ್ಣ ಎಚ್ಚರಿಕೆಗಳನ್ನು ಮಾತ್ರ ನಿರ್ಲಕ್ಷಿಸಬೇಡಿ. ಈ ದಿನಗಳಲ್ಲಿ ನಿಮ್ಮ ಶರೀರ ಕೆಲವು ಸಂಕೇತಗಳನ್ನು ನೀಡುತ್ತದೆ. ವಿಪರೀತವಾದ ಶಾರೀರಿಕ ಆಯಾಸ,
ರಾತ್ರಿ ವೇಳೆಯಲ್ಲಿ ನಿದ್ರಾಹೀನತೆ ಅಥವಾ ಸಣ್ಣ ಸಣ್ಣ ನೋವುಗಳು ನಿಮ್ಮನ್ನು ಕಿರಿಕಿರಿಗೊಳಿಸಬಹುದು. ನಿರಂತರ ಕೆಲಸದ ಒತ್ತಡ ಮತ್ತು ಮಾನಸಿಕ ಭಾರವೇ ಇದಕ್ಕೆ ಕಾರಣವಾಗಿರಬಹುದು. ಆದ್ದರಿಂದ ನಿಮ್ಮ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಆಲೋಚಿಸಬೇಕಾದ ಸಮಯವೂ ಇದೆ. ಕೊಂಚ ವಿಶ್ರಾಂತಿ ತೆಗೆದುಕೊಳ್ಳುವುದು, ಆಹಾರ ನಿಯಮಗಳಲ್ಲಿ ಎಚ್ಚರಿಕೆ ವಹಿಸುವುದು ಬಹಳ ಅಗತ್ಯ. ಏಕೆಂದರೆ ಶರೀರ ಸಹಕರಿಸಿದರೆ ಮಾತ್ರ ನಿಮ್ಮ ಗುರಿಗಳತ್ತ ನೀವು ವೇಗವಾಗಿ ಮುನ್ನುಗ್ಗಲು ಸಾಧ್ಯ ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ವಿಧಿ ಬದಲಾವಣೆ ಬರಲಿದೆ ಎಂದರೆ ಅದಕ್ಕೆ ಮುಂಚೆ ಒಂದು ವಿಚಿತ್ರವಾದ, ವಿಲಕ್ಷಣವಾದ ನಿಶ್ಶಬ್ದ ಅಥವಾ ಮೌನ ಉಂಟಾಗುತ್ತದೆ. ಸಾಕ್ಷಾತ್ ಈಗ ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವುದು ಸಹ ಅದನ್ನೇ. ಈ ಮೌನವನ್ನು ಅರ್ಥಮಾಡಿಕೊಂಡು ಸಹನೆಯಿಂದ ಇರಲು ಸಾಧ್ಯವಾದರೆ ಮುಂಬರುವ ದಿನಗಳಲ್ಲಿ ನಿಮ್ಮ ಜೀವನವು ಒಂದು ಹೊಸ ದಿಕ್ಕಿನಲ್ಲಿ ಪ್ರವೇಶಿಸುತ್ತದೆ. ವೃತ್ತಿ ಮತ್ತು ಉದ್ಯೋಗದ ಪರವಾಗಿ ನೋಡುವುದಾದರೆ ನಿಮ್ಮ ಸುಖಸ್ಥಾನದಲ್ಲಿ ಶನಿ ಭಗವಾನನು ಬಲವಾಗಿರುವುದು ನಿಮಗೊಂದು ರಕ್ಷಣಾ ಕವಚವಿದ್ದಂತೆ. ಈ ಆಗಸ್ಟ್ 6ರಿಂದ 11ರ ದಿನಾಂಕಗಳಲ್ಲಿ ವೃತ್ತಿಪರವಾಗಿ ನಿಮ್ಮ ಸಾಮರ್ಥ್ಯ ಮತ್ತು ಕೆಲಸದ ವೈಖರಿ ಗಣನೀಯವಾಗಿ ಹೆಚ್ಚಾಗುತ್ತವೆ. ಕಚೇರಿಯಲ್ಲಿ ನೀವು ತೆಗೆದುಕೊಳ್ಳುವ ಉಪಕ್ರಮಗಳನ್ನು, ನಿಮ್ಮ ಆಲೋಚನೆಗಳನ್ನು ಮೇಲಧಿಕಾರಿಗಳು ಎಷ್ಟೋ ಪ್ರಶಂಸಿಸುತ್ತಾರೆ ಮತ್ತು ನಿಮ್ಮ ಕೆಲಸಗಳ ನಿಮಿತ್ತ ಮಾಡುವ ಪ್ರಯಾಣಗಳು ನಿಮಗೆ ಅದ್ಭುತವಾದ ಸತ್ಫಲಗಳನ್ನು ನೀಡುತ್ತವೆ. ಆಗಸ್ಟ್ 11ರವರೆಗೆ ನಿಮ್ಮ ಕಚೇರಿಯಲ್ಲಿ ನಿಮ್ಮ ಆಧಿಪತ್ಯ, ನಿಮ್ಮ ಪಟ್ಟು ಸ್ಪಷ್ಟವಾಗಿ ಮುಂದುವರಿಯುತ್ತದೆ. ಆದರೆ ಈ ಸಮಯದಲ್ಲಿ ನಿಮ್ಮ ಆಧಿಪತ್ಯದ ಸ್ವಭಾವಕ್ಕೆ ಕೊಂಚ ದೂರವಿರಬೇಕು. ಆಗಸ್ಟ್ 11ರ ನಂತರ ನಿಮ್ಮ ಪ್ರಸ್ತುತಿ ಕೌಶಲ್ಯದಿಂದ, ನಿಮ್ಮ ಅದ್ಭುತವಾದ ಮಾತುಗಾರಿಕೆಯಿಂದ ಹೊಸ ಪ್ರಾಜೆಕ್ಟ್ಗಳನ್ನು ಸಾಧಿಸುತ್ತೀರಿ. ಮುಖ್ಯವಾಗಿ ಸಂವಹನ ಆಧಾರಿತ ಉದ್ಯೋಗಗಳಲ್ಲಿ ಇರುವವರಿಗೆ ಈ ಆಗಸ್ಟ್ ಮಧ್ಯಕಾಲವು ಅತ್ಯುನ್ನತವಾದ ಅವಕಾಶಗಳನ್ನು ನೀಡುತ್ತದೆ. ಹಾಗೆಯೇ ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗದ ಪರವಾಗಿ ನೋಡುವುದಾದರೆ ವ್ಯಾಪಾರಿಗಳಿಗೆ ಈ ಸಮಯ ಅತ್ಯಂತ ಅನುಕೂಲಕರವಾದದ್ದು. ನಿಮ್ಮ ವ್ಯಾಪಾರ ಜಾಲ ಈ ದಿನಗಳಲ್ಲಿ ಅದ್ಭುತವಾಗಿ ವಿಸ್ತರಿಸುತ್ತದೆ. ಮುಖ್ಯವಾಗಿ ಏಜೆನ್ಸಿಗಳು, ಸಾಮಾಜಿಕ ಜಾಲತಾಣ, ಪ್ರಕಾಶನ, ಪ್ರವಾಸೋದ್ಯಮ ಮತ್ತು ಮಧ್ಯವರ್ತಿ ವ್ಯಾಪಾರ ಮಾಡುವವರಿಗೆ ಸರಿಹೊಸ ಗ್ರಾಹಕರು ಸಿಗುತ್ತಾರೆ. ಕಲಾವಿದರು, ವಿನ್ಯಾಸಕರಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಗುರುತಿಸುವಿಕೆ ಮತ್ತು ನಿರೀಕ್ಷಿತ ಲಾಭಗಳು ದೊರೆಯುತ್ತವೆ. ಆದರೆ ಆಗಸ್ಟ್ 11ರವರೆಗೆ ವಿದೇಶಿ ಅಥವಾ ದೂರ ಪ್ರದೇಶಗಳ ವ್ಯಾಪಾರ ವಹಿವಾಟುಗಳಲ್ಲಿ ಅಕಸ್ಮಾತ್ ವೆಚ್ಚಗಳು ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಎಲ್ಲಾದರೂ ಹೂಡಿಕೆ ಮಾಡುವಾಗ ಕೊಂಚ ಜಾಗ್ರತೆ ವಹಿಸುವುದು ಬಹಳ ಅಗತ್ಯ. ಈ ಹಂತದಲ್ಲಿ ನಿಮ್ಮ ಹಣದ ವಿಷಯದಲ್ಲಿ ಒಂದು ಪ್ರಮುಖವಾದ ತಿರುವು ಬರುತ್ತದೆ. ಇಷ್ಟುವರೆಗೆ ಎಲ್ಲೋ ನಿಂತು ಹೋಗಿದ್ದ ನಿಮ್ಮ ನಿರೀಕ್ಷಿತ ಆದಾಯ ಮತ್ತೆ ವೇಗವಾಗಿ ಚಲಿಸಲು ಪ್ರಾರಂಭವಾಗುತ್ತದೆ. ನೀವು ಊಹಿಸದೇ ಇರುವ ಕಡೆಯಿಂದ ಅಕಸ್ಮಾತ್ ಆಗಿ ಹಣ ಬರಬಹುದು ಅಥವಾ ಹಳೆಯ ಬಾಕಿಗಳು ತಿರುಗಿ ತಲುಪುವ ಸಾಧ್ಯತೆ ಸ್ಪಷ್ಟವಾಗಿದೆ. ಆದರೆ ಇದೇ ಸಮಯದಲ್ಲಿ ಅಗತ್ಯವಿಲ್ಲದ ವೆಚ್ಚಗಳಿಂದ ಸಣ್ಣ ನಷ್ಟ ಬರುವ ಸೂಚನೆಯೂ ಕಾಣಿಸುತ್ತಿದೆ. ಮುಖ್ಯವಾಗಿ ಭಾವೋದ್ವೇಗಗಳಿಂದ ಅಥವಾ ದಾಕ್ಷಿಣ್ಯದಿಂದ ನೀವು ತೆಗೆದುಕೊಳ್ಳುವ ಕೆಲವು ಆರ್ಥಿಕ ನಿರ್ಧಾರಗಳು ಭವಿಷ್ಯದಲ್ಲಿ ನಿಮಗೆ ಭಾರವಾಗಿ ಮಾರ್ಪಡಬಹುದು. ಆದ್ದರಿಂದ ಈ ದಿನಗಳಲ್ಲಿ ಪ್ರತಿಯೊಂದು ರೂಪಾಯಿಯ ವಿಷಯದಲ್ಲೂ ಬಹಳ ಜಾಗರೂಕತೆಯಿಂದ ಯೋಚಿಸಿ ಹೆಜ್ಜೆ ಇಡಬೇಕು. ನೀವು ತಾಳ್ಮೆಯಿಂದ ವ್ಯವಹರಿಸಿದರೆ ಆರ್ಥಿಕವಾಗಿ ಒಂದು ದೊಡ್ಡ ಸ್ಥಿರತೆಯತ್ತ ಹೆಜ್ಜೆ ಇಡುತ್ತೀರಿ. ಹಾಗೆಯೇ ಈ ಸಮಯದಲ್ಲಿ ನಿಮ್ಮ ಪ್ರೇಮಬಂಧಗಳಲ್ಲಿ ಅಥವಾ ವೈಯಕ್ತಿಕ ಸಂಬಂಧಗಳಲ್ಲಿ ಒಂದು ಹಸಿ ಸತ್ಯ ಹೊರಬರುತ್ತದೆ. ನಿಮ್ಮೊಂದಿಗಿರುವ ವ್ಯಕ್ತಿ ನಿಜವಾಗಿಯೂ ನಿಮ್ಮ ಶ್ರೇಯಸ್ಸನ್ನು ಬಯಸಿ ನಿಮ್ಮೊಂದಿಗಿದ್ದಾರೋ ಅಥವಾ ಕೇವಲ ತನ್ನ ಅಗತ್ಯಕ್ಕಾಗಿ ಮಾತ್ರ ನಿಮ್ಮನ್ನು ಬಳಸಿಕೊಳ್ಳುತ್ತಿದ್ದಾರೋ ಎಂಬ ನಗ್ನ ಸತ್ಯ ನಿಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ಕೆಲವು ಮಾತುಗಳು ನಿಮ್ಮ ಹೃದಯವನ್ನು ತೀವ್ರವಾಗಿ ಗಾಯಗೊಳಿಸಬಹುದು. ಆದರೆ ಆ ನೋವೇ ನಿಮಗೆ ಭವಿಷ್ಯಕ್ಕೆ ನಿಜವಾದ ದಾರಿಯನ್ನು ತೋರಿಸುತ್ತದೆ. ಏಕೆಂದರೆ ಒಂಟಿಯಾಗಿರುವುದು 100 ಪಟ್ಟು ಮೇಲು. ಆದರೆ ಸುಳ್ಳು ಪ್ರೀತಿಯಲ್ಲಿ ಅಥವಾ ಮೋಸದ ಸಂಬಂಧದಲ್ಲಿ ಇರುವುದು ಜೀವನಕ್ಕೆ ದೊಡ್ಡ ನಷ್ಟವೆಂಬುದನ್ನು ನೀವು ಈ ದಿನಗಳಲ್ಲಿ ಬಲವಾಗಿ ಗ್ರಹಿಸುತ್ತೀರಿ. ನಿಮ್ಮ ಸಂಬಂಧದಲ್ಲಿ ನಿಜವಾದ ಪ್ರೀತಿ ಇದ್ದರೆ ಆ ಸಂಬಂಧ ಹಿಂದಿಗಿಂತಲೂ ಮತ್ತಷ್ಟು ಬಲಗೊಳ್ಳುತ್ತದೆ. ಒಂದು ವೇಳೆ ಅದು ಸ್ವಾರ್ಥಪೂರಿತ ಸಂಬಂಧವಾಗಿದ್ದರೆ ಅಲ್ಲೇ ಬಿಟ್ಟು ಹೋಗುವುದೇ ನಿಮ್ಮ ಜಾತಕಕ್ಕೆ, ನಿಮ್ಮ ಜೀವನಕ್ಕೆ ಪರಮಶಾಂತಿಯನ್ನು ನೀಡುತ್ತದೆ. ಇದು ನಿಮ್ಮ ಸಂಬಂಧಗಳ ಮುಕ್ತಾಯವೇನೂ ಅಲ್ಲ, ನಿಮ್ಮ ಪ್ರಶಾಂತ ಜೀವನಕ್ಕೆ ಒಂದು ಸರಿ ಹೊಸ ಶುಭಾರಂಭ. ವೃಶ್ಚಿಕ ರಾಶಿಯವರಿಗೆ ಈ ದಿನಗಳಲ್ಲಿ ಉದ್ಯೋಗ ಅಥವಾ ವ್ಯಾಪಾರದಲ್ಲಿ ಒಂದು ದೊಡ್ಡ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವ ಪರಿಸ್ಥಿತಿ ಬರುತ್ತದೆ. ಇಷ್ಟು ದಿನಗಳಿಂದ ನೀವು ಮಾಡುತ್ತಿರುವ ಕೆಲಸ ನಿಮಗೆ ಸಂಪೂರ್ಣ ಮಾನಸಿಕ ತೃಪ್ತಿಯನ್ನು ನೀಡುತ್ತಿಲ್ಲ ಎಂದು ನಿಮ್ಮೊಳಗಿನಿಂದ ನಿಮಗೆ ಬಲವಾಗಿ ಅನಿಸುತ್ತಿರುತ್ತದೆ. ಉದ್ಯೋಗ ಜೀವನದಲ್ಲಿ ಯಾವುದಾದರೂ ಒಂದು ದೊಡ್ಡ ಬದಲಾವಣೆ ಮಾಡಬೇಕೆಂಬ ಆಲೋಚನೆ ನಿಮ್ಮ ಮನಸ್ಸಿನಲ್ಲಿ ಬಲವಾಗಿ ಬರುತ್ತದೆ. ಹೆದರಬೇಕಾದ ಅಗತ್ಯವೇ ಇಲ್ಲ. ಆದರೆ ಯಾವುದೇ ಅವಸರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು. ಈ ದಿನಗಳಲ್ಲಿ ನಿಮಗೆ ಸಿಗುವ ಕೆಲವು ಸಣ್ಣ ಸಣ್ಣ ಸೂಚನೆಗಳು, ಇತರರ ಮಾತುಗಳು ಮತ್ತು ನಿಮಗೆ ಸಿಗುವ ಸರಿಹೊಸ ಅವಕಾಶಗಳೇ ನಿಮ್ಮ ಉಜ್ವಲ ಭವಿಷ್ಯಕ್ಕೆ ನಿಜವಾದ ದಾರಿ ಮಾಡಿಕೊಡುತ್ತವೆ. ನೀವು ನಿಮ್ಮ ಆಂತರಿಕ ಸಾಮರ್ಥ್ಯದ ಮೇಲೆ ಗಟ್ಟಿ ನಂಬಿಕೆ ಇಟ್ಟರೆ ಈ ದಿನಗಳಲ್ಲಿ ನೀವು ತೆಗೆದುಕೊಳ್ಳುವ ಆ ಒಂದೇ ನಿರ್ಧಾರ ನಿಮ್ಮ ಜೀವನದ ದಿಕ್ಕನ್ನೇ ಸಂಪೂರ್ಣವಾಗಿ ಬದಲಾಯಿಸುವಷ್ಟು ದೈವಿಕ ಶಕ್ತಿಯನ್ನು ಹೊಂದಿರುತ್ತದೆ. ಈ ಹಂತದಲ್ಲಿ ಆ ಪರಮಶಿವನ, ಆ ಮಹಾದೇವನ ಸ್ಮರಣೆಯು ನಿಮಗೆ ಅಪಾರವಾದ ಮಾನಸಿಕ ಶಕ್ತಿಯನ್ನು ನೀಡುತ್ತದೆ. ನೀವು ಹೊರಗಿನ ಪ್ರಪಂಚದಲ್ಲಿ ಎಷ್ಟೇ ಆಯಾಸಗೊಂಡಿದ್ದರೂ, ನಿಮ್ಮ ಮನಸ್ಸು ಎಷ್ಟೇ ಭಾರವಾಗಿದ್ದರೂ ಸಹ ಆ ದೇವರ ನಾಮಸ್ಮರಣೆ ಮಾಡಿದ ತಕ್ಷಣವೇ ನಿಮ್ಮೊಳಗೆ ಒಂದು ವಿಚಿತ್ರವಾದ ಶಾಂತಿ, ಒಂದು ಅದ್ಭುತವಾದ ಅನುಭೂತಿ ಪ್ರಾರಂಭವಾಗುತ್ತದೆ. ಇದು ಯಾವುದೋ ಸಾಧಾರಣ ವಿಷಯವಲ್ಲ. ಇದು ನಿಮ್ಮ ಪ್ರಾರಬ್ಧ ಕರ್ಮದಲ್ಲಿ, ನಿಮ್ಮ ಹಣೆಬರಹದಲ್ಲಿ ನಡೆಯುತ್ತಿರುವ ಒಂದು ಶುಭ ಬದಲಾವಣೆ. ಆಧ್ಯಾತ್ಮಿಕವಾಗಿ ನೀವು ಹಿಂದಿಗಿಂತಲೂ ಎಷ್ಟೋ ಬೆಳೆಯುತ್ತಿದ್ದೀರಿ. ನೀವು ಮಾಡುವ ಒಂದು ಸಣ್ಣ ಪ್ರಾರ್ಥನೆ, ನೀವು ಕುಳಿತುಕೊಳ್ಳುವ ಒಂದು ಸಣ್ಣ ಧ್ಯಾನ ಸಹ ನಿಮ್ಮ ಜೀವನದಲ್ಲಿ ಬಹಳ ದೊಡ್ಡ ಬದಲಾವಣೆಗೆ ಕಾರಣವಾಗುತ್ತದೆ. ನಿಮ್ಮಲ್ಲಿ ಅಡಗಿರುವ ಅಸಲಿ ಧೈರ್ಯ, ಸಿಂಹ ಪರಾಕ್ರಮ ಹೊರಬರಲು ಇದು ಸರಿಯಾದ ಸಮಯವೂ ಹೌದು.
ಆದರೆ ನಿಮ್ಮ ಜಾತಕದಲ್ಲಿ ಗುರು ಮೌಢ್ಯಮಿ, ಗುರು ಶುಕ್ರ ಮೌಢ್ಯಮಿ ಮತ್ತು ಗ್ರಹಣಗಳ ಸಮಯದಲ್ಲಿ ನೀವು ಅತ್ಯಂತ ಜಾಗರೂಕತೆ ವಹಿಸುವುದು ಬಹಳ ಅಗತ್ಯ. ನಿಮ್ಮಲ್ಲಿರುವ ಏಕಪಕ್ಷೀಯ ನಿರ್ಧಾರಗಳು ಕೆಲವೊಮ್ಮೆ ದೌರ್ಜನ್ಯ, ಇತರರನ್ನು ಗಣನೆಗೆ ತೆಗೆದುಕೊಳ್ಳದೆ ನಿಮ್ಮ ಅಭಿಪ್ರಾಯಗಳನ್ನು ಮಾತ್ರ ಹಠವಾಗಿ ಜಾರಿಗೊಳಿಸುವುದರಿಂದ ನಿಮ್ಮ ಜೀವನದಲ್ಲಿ ಭಾರೀ ನಷ್ಟವನ್ನು ನೋಡಬೇಕಾಗಿ ಬರುತ್ತದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಸಮಾಜ ವಿರೋಧಿ ಶಕ್ತಿಗಳೊಂದಿಗೆ ಅಥವಾ ನೆಗೆಟಿವ್ ಮನುಷ್ಯರೊಂದಿಗೆ ನಿಮಗಾಗುವ ಸಂಬಂಧಗಳಿಂದ ಭವಿಷ್ಯದಲ್ಲಿ ಘೋರವಾದ ತೊಂದರೆಗಳು ಎದುರಾಗುತ್ತವೆ. ಈ ವಿಷಯವನ್ನು ನೀವು ಎಷ್ಟು ಬೇಗ ಗಮನಿಸಿ ಅವರನ್ನು ದೂರವಿಟ್ಟರೆ ನಿಮ್ಮ ಜೀವನಕ್ಕೆ ಅಷ್ಟು ಒಳ್ಳೆಯದು. ಈ ಆಗಸ್ಟ್ ಮಧ್ಯಕಾಲದಲ್ಲಿ ನಿಮ್ಮ ಜೀವನದಲ್ಲಿ ಅಂದುಕೊಳ್ಳದೆ ಬರುವ ವೃಥಾ ವೆಚ್ಚಗಳನ್ನು ಕಡಿಮೆ ಮಾಡಿಕೊಳ್ಳಲು, అలాగే ನಿಮ್ಮಲ್ಲಿ ಹೆಚ್ಚಾಗುವ ಆವೇಶವನ್ನು ಹತೋಟಿಯಲ್ಲಿಟ್ಟುಕೊಳ್ಳಲು ಕೆಲವು ಪರಿಹಾರಗಳನ್ನು ತಪ್ಪದೇ ಆಚರಿಸಿ. ಮೊದಲನೆಯದಾಗಿ, ನಿಮ್ಮಲ್ಲಿರುವ ಮಾನಸಿಕ ಆತಂಕಗಳು, ರಾತ್ರಿ ವೇಳೆಯಲ್ಲಿ ಬರುವ ನಿದ್ರಾಹೀನತೆಯ ಸಮಸ್ಯೆಗಳು ಸಂಪೂರ್ಣವಾಗಿ ತೊಲಗಿ ಹೋಗಲು ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಭಕ್ತಿಶ್ರದ್ಧೆಗಳಿಂದ ಹನುಮಾನ್ ಚಾಲೀಸಾ ಪಾರಾಯಣ ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ಎರಡನೆಯದಾಗಿ, ನಿಮ್ಮ ಮಾತುಗಳಲ್ಲಿ ತಿಳಿಯದೇ ಬರುವ ಕಾಠಿಣ್ಯವನ್ನು ಕಡಿಮೆ ಮಾಡಿಕೊಳ್ಳಲು ಪ್ರತಿದಿನ ಬೆಳಿಗ್ಗೆ ಸೂರ್ಯ ನಮಸ್ಕಾರ ಮಾಡುತ್ತಾ ಓಂ ಆದಿತ್ಯಾಯ ನಮಃ ಎಂಬ ಪವಿತ್ರ ಮಂತ್ರವನ್ನು ಜಪಿಸಿ. ಇನ್ನು ಮೂರನೆಯದಾಗಿ, ನಿಮ್ಮ ಉನ್ನತವಾದ ಅದೃಷ್ಟವನ್ನು ಪ್ರಸಾದಿಸುತ್ತಿರುವ ಆ ದೈವ ಗುರುವಿನ ಸಂಪೂರ್ಣ ಕೃಪೆ ಪಡೆಯಲು ಪ್ರತಿ ಗುರುವಾರ ನಿಮ್ಮ ಹತ್ತಿರದಲ್ಲಿರುವ ಗುರು ದತ್ತಾತ್ರೇಯ ಅಥವಾ ಶಿರಡಿ ಸಾಯಿಬಾಬಾರ ದರ್ಶನ ಪಡೆದು ದೇವರಿಗೆ ಹಳದಿ ಬಣ್ಣದ ಸಿಹಿ ತಿಂಡಿಗಳನ್ನು ನೈವೇದ್ಯವಾಗಿ ಸಮರ್ಪಿಸಿ ಆ ಪ್ರಸಾದವನ್ನು ಭಕ್ತರಿಗೆ ಹಂಚಿ. ವೃಶ್ಚಿಕ ರಾಶಿಯವರಿಗೆ ಈ ಆಗಸ್ಟ್ 6ರಿಂದ 11ರ ದಿನಾಂಕಗಳ ಕಾಲವು ನಿಮ್ಮ ಜೀವನದಲ್ಲಿ ಹಳೆಯ ಕಷ್ಟಗಳ ಅಧ್ಯಾಯ ಮುಗಿದು ಒಂದು ಸರಿ ಹೊಸ ವೈಭವದ ಅಧ್ಯಾಯ ಪ್ರಾರಂಭವಾಗುವ ಒಂದು ಅದ್ಭುತವಾದ ಸಂಧಿಕಾಲ. ಇಷ್ಟುವರೆಗೆ ನಿಮ್ಮ ಜೀವನದಲ್ಲಿ ಎದುರಾದ ಕಷ್ಟಗಳು, ಅವಮಾನಗಳು, ನಿರಾಶೆಗಳೆಲ್ಲವೂ ಒಂದು ಬಲವಾದ ಕಾರಣದಿಂದಲೇ ಬಂದವು. ಅವು ನಿಮ್ಮನ್ನು ಇವತ್ತೂ ಈ ಉನ್ನತ ಮಟ್ಟಕ್ಕೆ, ಇಷ್ಟೊಂದು ಮಾನಸಿಕ ಪರಿಪಕ್ವತೆಗೆ ಕರೆತರುವುದಕ್ಕಾಗಿ ಬಂದವು. ಇನ್ಮುಂದೆ ನೀವು ಆ ಹಳೆಯ ವೃಶ್ಚಿಕ ರಾಶಿಯ ಮನುಷ್ಯನಲ್ಲ. ನಿಮ್ಮ ಆಲೋಚನೆಗಳು ಬದಲಾಗುತ್ತಿವೆ, ನಿಮ್ಮ ನಿರ್ಧಾರಗಳು ಬದಲಾಗುತ್ತಿವೆ, ನಿಮ್ಮ ಇಡೀ ಜೀವನವೇ ಬದಲಾಗಲಿದೆ. ಇದು ಯಾವುದೋ ಸಣ್ಣ ಬದಲಾವಣೆಯಲ್ಲ, ಇದು ಸಾಕ್ಷಾತ್ ವಿಧಿಬರಹದಲ್ಲಿ ಬರುತ್ತಿರುವ ಬದಲಾವಣೆ. ನಿಮ್ಮ ಜೀವನಕ್ಕೆ ಬರುವ ಪ್ರತಿಯೊಂದು ಸಣ್ಣ ಅವಕಾಶವನ್ನು ಪಟ್ಟುಬಿಡದೆ ಬಳಸಿಕೊಂಡು, ಕಷ್ಟಪಟ್ಟು ಸಂಪಾದಿಸಿದ್ದನ್ನು ಕುಟುಂಬದ ಸದಸ್ಯರೊಂದಿಗೆ ಪ್ರೀತಿಯಿಂದ ಹಂಚಿಕೊಳ್ಳುತ್ತಾ ಅವರೊಂದಿಗೆ ಎಲ್ಲಾ ಸುಖಗಳನ್ನು ಅನುಭವಿಸಿದರೆ ನಿಮ್ಮ ಜೀವನವು ಯಾವುದೇ ಏಳುಬೀಳುಗಳಿಲ್ಲದೆ ಸಾಗಿ ಹೋಗುತ್ತದೆ. ನೀವು ಧೈರ್ಯವಾಗಿ ಮುಜ್ಜಾಗಲಿಟ್ಟರೆ ನಿಮ್ಮ ಉಜ್ವಲ ಭವಿಷ್ಯವು ಸಂಪೂರ್ಣವಾಗಿ ನಿಮ್ಮ ಕೈಗೆ ಬರುತ್ತದೆ. ಆ ಮಹಾದೇವನಿದ್ದಾನೆ ಎಂಬ ಬಲವಾದ ನಂಬಿಕೆಯಿಂದ ಧೈರ್ಯವಾಗಿ ಮುನ್ನುಗ್ಗಿ, ನಿಶ್ಶಬ್ದವಾಗಿ ನಂಬಿ ಧೈರ್ಯವಾಗಿ ಮುಂದೆ ನಡೆಯಿರಿ. ಆ ಕಾಲಭೈರವನ, ಮಹಾದೇವನ ಸಂಪೂರ್ಣ ಅನುಗ್ರಹ ವೃಶ್ಚಿಕ ರಾಶಿಯವರಿಗೆ ಯಾವಾಗಲೂ ಇರುತ್ತದೆ. ಈ ಜ್ಯೋತಿಷ್ಯ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಶ್ರೀ ಸುಬ್ರಹ್ಮಣ್ಯಾಯ ನಮಃ ಎಂದು ಕಾಮೆಂಟ್ ಮಾಡಿ. ಧನ್ಯವಾದಗಳು.